ಎಸ್ ಈ ನಡುವೆ ನಮ್ಮ ಜೊತೆಗೆ ಪುರುಷೋತ್ತಮ ಅಂಚನವರು ನೇರ ಸಂಪರ್ಕದಲ್ಲಿದ್ದಾರೆ. ಅಂಚನವರೇ ನಮಸ್ಕಾರ. ನಮಸ್ಕಾರ ಸರ್. ಕೊನೆಗೂ ಒಂದು ಒಳ್ಳೆಯ ದಿನ, ಒಳ್ಳೆಯ ಮುಹೂರ್ತ ಬಂದಿದೆ. ನೀವು ಭಾರಿ ದೀರ್ಘಕಾಲದಿಂದ ಹೋರಾಟ ಮಾಡಿಕೊಂಡು ಮನವಿ ಮಾಡಿಕೊಂಡು ಆಗ್ರಹ ಬಂದಂತ ದಿನ ಬಂದಿದೆ. ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮುಂದಿನ ಸೋಮವಾರ ಸ್ಕೂಲ್ಗಳು ಓಪನ್ ಆಗುತ್ತೆ. ಏನು ಕೋವಿಡ್ ಪಾಸಿಟಿವಿಟಿ ದರ ಇನ್ನು ಸ್ವಲ್ಪ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಒಂದು ವಾರಗಳ ರಿಯಾಯಿತಿಯನ್ನು ನಿಮ್ಮ ಕಡೆಯಿಂದೆಲ್ಲ ಕೇಳಿದೆ. ಸೊ ಎಸ್, ಇಂಥ ಒಂದು ಸ್ಕೂಲ್ಗಳು ಓಪನ್ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನೀವು ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಸಮಿತಿಯ ಸಂಚಾಲಕರಾಗಿ ಮತ್ತು ಜೊತೆಗೆ ಶಿಕ್ಷಕ ಮತ್ತು ಪೋಷಕರ ಸಮಿತಿಯ SDMC ಅಧ್ಯಕ್ಷರಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಪುರುಷೋತ್ತಮ ಅಂಚನವರೇ? ಖಂಡಿತವಾಗಿಯೂ ಬಹಳ ಸಂತೋಷದ ವಿಷಯ. ನಮ್ಮ ರಾಜ್ಯದಲ್ಲಿ ಇವತ್ತೆಲ್ಲ ಶಾಲೆಗಳು 9 ರಿಂದ 10 ಎಲ್ಲ ಸ್ಟಾರ್ಟ್ ಆಗಿದೆ ಮೇಲೆ. ಬಟ್ ನಮ್ಮ ಜಿಲ್ಲೆಗೆ ಒಂದು ವಾರ ಮುಂದೂಡಲಾಗಿದೆ. ಹೌದು. ಹಾಗಾಗಿ ಮುಂದೂಡಿಕೆ ಬಹಳ, ಅದರಲ್ಲಿ ಏನಂತಂದ್ರೆ ನನ್ನ ಪ್ರಕಾರ ಈಗ 9 ರಿಂದ ಮೇಲೆ ಕೊಟ್ಟಿದ್ದಾರೆ. ಒಂದು ವಾರ ನೋಡ್ಬಿಟ್ಟು ಸರ್ಕಾರ ಏನ್ ಹೇಳಿದೆ ಅಂದ್ರೆ 1 ರಿಂದ ಕೂಡ ಪ್ರಾರಂಭ ಮಾಡಬೇಕು ಚಿಂತನೆ ನಡೀತಾ ಇದೆ ಅಂತ. ಬಹುಶಃ ನಮ್ಮ ಜಿಲ್ಲೆಗೆ 1 ರಿಂದ ಟೋಟಲಿ ಶುರುವಾಗ್ಲಿಕ್ಕೆ 28ಕ್ಕೆ ಮೋಸ್ಟ್ಲಿ ಸಿಗ್ಬೋದಂತ ನಮ್ಮ ಒಂದು ಆಶಾವಾದ. ಹೌದು. ಯಾಕಂದ್ರೆ ನಮ್ಗೆ ಅದು ಈಗ ಇಲ್ಲೆಲ್ಲ ಏನಾಗಿದೆ, ಕೆಲವು ಕಡೆ ಈ ಖಾಸಗಿ ಬಸ್ಸುಗಳು, ಖಾಸಗಿ ಶಾಲೆಗಳಲ್ಲಿ ಮತ್ತು ಕೆಲವೊಂದು ಸರ್ಕಾರಿ ಶಾಲೆ ಬಸ್ಸುಗಳನ್ನ ಎಲ್ಲ ಯಾರು ಹೊಂದಿದ್ದಾರೆ ಅವರಿಗೆ ಮಕ್ಕಳನ್ನು ಕರ್ಕೊಂಡು ಬರ್ಬೇಕಾದ್ರೆ ಈಗ 9ರ ಮೇಲೆ ಮಾಡಿದ್ರೆ ಬಸ್ ಅನ್ನು ನಾವು ಇಳಿಸಕ್ಕಾಗಲ್ಲ. ಯಾಕಂದ್ರೆ ದೂರದ ಮಕ್ಕಳು ಬರೋದು ಕಷ್ಟ ಆಗುತ್ತೆ. 1ರಿಂದಲೇ ಶುರು ಮಾಡಿಬಿಟ್ರೆ ಬಸ್ಸಿಗೆ ಮಕ್ಕಳಿಗೂ ಅನುಕೂಲ ಆಗುತ್ತೆ, ಶಾಲೆಗೂ ಅನುಕೂಲ ಆಗುತ್ತೆ. ಈ ಅರ್ಧಂಬರ್ಧ ಆದ್ರೆ ಈಗ ನಮ್ಗೆ ಏನು ಈಗ ಆದೇಶ ಇದೆ ಅಂದ್ರೆ 10 ಮಕ್ಕಳನ್ನು ಕರೆಸಿ ಅವರ ಒಂದು ಪಾಠಗಳು ಏನ್ ನಡೀತಿದೆ, ಚಟುವಟಿಕೆ ನಡೆದಿದೆ ಅನ್ನೋದು ಇದೆ, ಅದನ್ನೆಲ್ಲ ನಡೆಸ್ತಾ ಇದೆ. ಬಟ್ ದೂರದ ಮಕ್ಕಳಿಗೆ ಅದು ಬರುವುದು ಕಷ್ಟ ಆಗಿದೆ. ಬಟ್ ಇನ್ನೇನು ದಿನ ಹತ್ತಿರ ಬಂತು ಅಂತ ಹೇಳುವಷ್ಟರಲ್ಲಿ ಈಗ ನಮ್ಮ ಜಿಲ್ಲೆಗೆ 1 ವಾರ ಗ್ಯಾಪ್ ಆಗಿದೆ. ಬಹುಶಃ ಈ 1 ವಾರ ಗ್ಯಾಪ್ ಅಲ್ಲಿ ಮುಗಿದ್ರೆ ಒಳ್ಳೇದು ಸರ್. ಇನ್ನು ಮುಂದಕ್ಕೆ ಹೋದ್ರೆ ಕೆಲವೊಂದು ನಾವು ಇತ್ತೀಚೆಗೆ ಈಗ ಒಂದು 15 ದಿನದ ಇತ್ತೀಚೆಗೆ ಮಕ್ಕಳು ಮೊಬೈಲ್ ಅನ್ನ ಬಿಟ್ಟು ಅಲ್ಲಿ ಕೆಲವು ಗೇಮ್ಸ್ ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದು ತೀವ್ರ ತೊಂದರೆ ಆಗಿದೆ. ಎಷ್ಟರ ಮಟ್ಟಿಗೆ ಆಗಿದೆ ಅಂದ್ರೆ ಗೇಮ್ಸ್ ಗಳೇನಂದ್ರೆ ಆನ್ಲೈನ್ ಗೇಮ್ಸ್ ಅಲ್ಲಿ ಫೈರ್ ಏನೋ ಒಂದು ಗೇಮ್ ಇದೆ, ಅದೊಂದು ಅದರಲ್ಲೆಲ್ಲ ದುಡ್ಡು ಕಟ್ಟುವುದು, ಇವರು ದುಡ್ಡು ಇಲ್ಲದಕ್ಕೆ ಮಕ್ಕಳಿಗೆ ಪೇರೆಂಟ್ಸ್ ಗಳ ದುಡ್ಡನ್ನು ಕದಿಯುವುದು, ಮತ್ತೆ ಇವರಿಗೆ ಮೊಬೈಲ್ ಅನ್ನು ಪೇರೆಂಟ್ಸ್ ಕರೆದಿ ಅಲ್ಲಿ ಗೊತ್ತಾಗಿ ಏನೋ ತಕೊಂಡ್ಬಿಟ್ರೆ ಅವರ ಅಕೌಂಟ್ ಅನ್ನ ಮತ್ತೊಬ್ಬರಿಗೆ ಫಾರ್ವರ್ಡ್ ಮಾಡಿ ಅದರಲ್ಲಿ ಆಟ ಆಡೋದು ಬಹಳ ಡೇಂಜರ್ಗೆ ಹೋಗಿದೆ ಸರ್. ಹೌದೌದು. ಈಗ ಇನ್ನು 1 ವಾರ ನಮ್ಮ ಜಿಲ್ಲೆಗೆ ಇದೆ. ಇನ್ನು 1 ವಾರ ಬಿಟ್ಟು ಇನ್ನೊಂದು ಹೀಗೆ ದೂಡ್ತಾ ಹೋದ್ರೆ ಪರಿಸ್ಥಿತಿ ಬಹಳ ಚಿಂತಾಜನಕವಾಗುತ್ತೆ. ಖಂಡಿತ. ಯಾಕಂದ್ರೆ ನೀವು ಮೊಬೈಲ್ ಗೇಮ್ ಬಗ್ಗೆ ಹೇಳುವಾಗ, ಯಾಕಂದ್ರೆ ಕಳೆದ ತಿಂಗಳು ನಾವೊಂದು ಘಟನೆಯನ್ನು ನೋಡಿದ್ದೆವು ಭೋಪಾಲ್ನಲ್ಲಿ. ಈ ರೀತಿಯಾಗಿ ಮೊಬೈಲ್ ಆನ್ಲೈನ್ ಗೇಮಿಂಗ್ ಆಡ್ತಾ 13 ವರ್ಷದ ಬಾಲಕ ಆತ ಕೊನೆಗೆ ದುಡ್ಡು ಕೊಡ್ಲಿಕ್ಕೆ ಇಲ್ಲದಿದ್ದಾಗ ತನ್ನ ತಂದೆ ತಾಯಿಯ ಅಕೌಂಟಿಂದ ದುಡ್ಡನ್ನು ಕೊಡ್ತಾನೆ. ಸುಮಾರು 40-50 ಸಾವಿರ ರೂಪಾಯಿ ದುಡ್ಡು ಕಳ್ಕೊಳ್ತಾನೆ. ಕೊನೆಗೆ ಭಯಪಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇಂತ ನೀವು ಮಕ್ಕಳಿಗೆ ಫೇಸ್ ಮಾಡುವಂತ ಧೈರ್ಯ ಇರುವುದಿಲ್ಲ. ಹೌದು. ಅದರಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ನೋಡಿ, ಇವತ್ತು ಅಷ್ಟೇ ನಿಮ್ಮ ಈಗ ಈ ಫೋನ್ ಮಾಡುವ ಮುಂಚೆ ನಾನು ಒಂದು ಪೇರೆಂಟ್ಸ್ಗೆ ಅದೇ ಈ ಮೊಬೈಲ್ ವಿಷಯದಲ್ಲೇ ವಿಚಾರಣೆ ಮಾಡ್ತಾ ಇದ್ದೆ. ಯಾಕಂದ್ರೆ ಇದೇ ಇಶ್ಯೂ ಬಂದಿತ್ತು. ಅದು ನೋಡಿದ್ರೆ ಎಲ್ಲಾ ಮಕ್ಕಳು ಆಡ್ತಾ ಇದ್ದಾರೆ ಅಂತ ಸುದ್ದಿ ಅವ್ರು ಹೇಳುದು. ಯಾಕಂದ್ರೆ ಅವರ ಲೆವೆಲ್ ನ ಮಕ್ಕಳಿಗೆ ಗೊತ್ತಿರುತ್ತೆ ಅದು. ಹಾಗಾದ್ರೆ ಯೋಚನೆ ಮಾಡಿ ಸರ್, ಇಷ್ಟು ಗ್ಯಾಪ್ ಅಲ್ಲಿ ಮಕ್ಕಳು ಏನೆಲ್ಲ ಆಗಿರ್ಬೋದು, ಇದನ್ನು ಹೀಗೆ ಬಿಟ್ರೆ ಮುಂದಕ್ಕೆ ಎಷ್ಟು ತೊಂದರೆ ಆಗ್ಬೋದು. ಪಾಠದ ಕಡೆಗೆ ಮಕ್ಕಳಿಗೆ ಗಮನ ಬರ್ತಾ ಇಲ್ಲ. ಪೇಪರ್ ವರ್ಕ್ ಕೊಟ್ರೆ ಪೇಪರ್ ಮಾಡ್ತಾ ಇಲ್ಲ ಮಕ್ಕಳು. ಈಗ ಟೀಚರ್ಗಳು ಇಷ್ಟು ಆನ್ಲೈನ್ ಶಿಕ್ಷಣ ಮಾಡ್ತಾ ಇದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಕೇಳಿದ್ರೆ ಬಹುಶಃ ನನಗೂ ಗೊತ್ತಿರೋ ಮಟ್ಟಿಗೆ ಇದೊಂದು 50% ಕೂಡ ಆಗಿರ್ಲಿಕ್ಕಿಲ್ಲ. ಏನೋ ಒಂದು ಅವರ ಟಚ್ ಇರ್ಬೇಕಂತ ಇರ್ತಾರೆ. ಬಟ್ ಈ ಟಚ್ ಇಂದಾಗಿ ಮಕ್ಕಳು ಅದರ ಒಳಗೆ ಹೋಗಿ ಆನ್ಲೈನ್ ಗೇಮ್ ಸ್ಟಾರ್ಟ್ ಮಾಡಿ ರುಚಿ ಹತ್ಬಿಟ್ಟಿದೆ, ಅಡ್ಡದಾರಿ ಹಿಡಿದು ಬಿಟ್ಟಿದ್ದಾರೆ. ಇದನ್ನು ಸರಿ ಮಾಡ್ಬೇಕಾದ್ರೆ ಬಹುಶಃ ಬಹಳ ಕಷ್ಟ ಇದೆ. ಇದೊಂದು ಚಿಂತೆ ಆಗ್ಬಿಟ್ಟಿದೆ ನಮ್ಗೆ. ಸ್ಕೂಲ್ ಓಪನ್ ಆಗುವುದೇ ಇದಕ್ಕೊಂದು ದಾರಿ. ಆದಷ್ಟು ಬೇಗ, ಇನ್ನೂ ತಡ ಮಾಡುವುದು ಬಹಳ ತೊಂದರೆ. ಬಟ್ ಒಂದು ಮಟ್ಟಿಗೆ ಖುಷಿ ಏನಂತ ಹೇಳಿದ್ರೆ ರಾಜ್ಯದ ಇತರ ಭಾಗಗಳಲ್ಲಿ ಅಟ್ಲೀಸ್ಟ್ ಸ್ಕೂಲ್ಗಳು ಓಪನ್ ಆಯ್ತು ಅಂತ ಸಂತೋಷ ಅದು.
ಹೌದೌದು. ಅದಕ್ಕೆ ಯಾಕಂದ್ರೆ ಮಾಡಿದ ಕೂಡಲೇ ಇನ್ನೊಂದು ವಾರದಲ್ಲಿ ಅದನ್ನು ನೋಡ್ಬಿಟ್ಟು ಮುಂದಿನ ಸ್ಟೆಪ್ ತಗೊಳ್ತಾರಂತೆ. ಹಾಗಾಗಿ ಎಲ್ಲ ಒಳ್ಳೇದು, ನಮ್ಮ ಜಿಲ್ಲೆಗೆ ಬಹುಶಃ ಎಲ್ಲ ಒಟ್ಟಿಗೆ ಆಗುವಂತ ಒಂದು ನಿರೀಕ್ಷೆ. ಆದರೆ ಇದು ಪುರುಷೋತ್ತಮ ಅವರೇ, ಬೆಂಗಳೂರು ಕಡೆ ಎಲ್ಲ ಕೆಲವು ಸ್ಕೂಲ್ನವರು, ಖಾಸಗಿ ಸ್ಕೂಲ್ನವರು ನಾವು ಇನ್ನೂ ಸ್ವಲ್ಪ ದಿವಸಗಳ ನಂತರ ನಾವು ಸ್ಕೂಲ್ ಓಪನ್ ಮಾಡ್ತೇವೆ ಅಂದರೆ ಇವಾಗ ಈ ರೀತಿಯಾಗಿ ಸ್ವಲ್ಪ ಮಕ್ಕಳಿಗೆ ಮಾಡೋದು ನಮಗೆ ಕಷ್ಟ ಆಗುತ್ತೆ, ನಾವು ಫುಲ್ಲಿ ಪರ್ಮಿಷನ್ ಕೊಟ್ಟ ನಂತರವೇ ಸ್ಕೂಲ್ಗಳು ಓಪನ್ ಮಾಡ್ತೇವೆ, ಈಗ ನಾವು ಆನ್ಲೈನ್ ತರಗತಿಯನ್ನೇ ಮಾಡ್ತೇವೆ ಅಂತ ಕೆಲವು ಬೆರಳೆಣಿಕೆಯ ಕೆಲವು ಖಾಸಗಿ ಸ್ಕೂಲ್ನ ಮ್ಯಾನೇಜ್ಮೆಂಟ್ನವರು ಸರ್ಕಾರದ ಮುಂದೆ ಇವತ್ತು ಹೇಳಿದ್ದಾರೆ. ಅದರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಸರ್ 2 ವಿಚಾರಗಳಿದೆ. ಒಂದು, ಇವರು ಆನ್ಲೈನ್ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅದೆಷ್ಟೋ ದಿನದಿಂದ, ಅದಕ್ಕೆ ಸೀಮಿತವಾದ ಶಿಕ್ಷಕರನ್ನು ಇವರು ನಿಯೋಜನೆ ಮಾಡ್ಕೊಂಡಿದ್ದಾರೆ. ಈಗ ಪೂರ್ಣ ಪ್ರಮಾಣದಲ್ಲಿ ಇವರು ಶಾಲೆ ತೆರೆದರೆ ಮಾತ್ರ ಇನ್ನೂ ಉಳಿದ ಟೀಚರ್ಗಳನ್ನ ಇವರು ಪೂರ್ಣ ತಗೊಳ್ಳಿಕ್ಕಾಗುತ್ತೆ. ಒಂದು ಸಂಭಾವನೆಯ ದೃಷ್ಟಿಯಲ್ಲಿ. ಎರಡನೇದಾಗಿ ನಾನು ಹೇಳಿದೆಲ್ಲ ಆಗ್ಲಾ, ಬಸ್ಸುಗಳ ಸಂಚಾರ ಓಡಾಟ ಇವರು ಪ್ರಾರಂಭ ಆಗ್ಬೇಕು ಶಾಲೆಗೆ. ಅದರಿಂದಲೂ ಒಂದು ಆದಾಯ ಇರುತ್ತೆ, ಒಂದು ರೀತಿಯ ಆದಾಯ ಬಸ್ಸಿನಿಂದಲೂ ಇರುತ್ತೆ. ಆಗ ಮಾತ್ರ ಇವರು ಪೂರ್ಣ ಪ್ರಮಾಣದಲ್ಲಿ ಇವರ ಆಡಳಿತ ವ್ಯವಸ್ಥೆ ಏನಿದೆ ಅದಕ್ಕೆ ಸರಿಯಾದ ಧನ ಸಂಗ್ರಹ ಆಗುತ್ತೆ. ಆಗ ಇದು ಮಾಡಿ, ಇಲ್ಲದ್ರೆ ಇವರಿಗೆ ಅರ್ಧ ಮಾಡಿ 7-8 ಮಾಡಿದ್ರೆ ಇವರಿಗೆ ಅಲ್ಲಿ ಟೀಚರ್ಗಳು ಈ ಕಡೆ ಆನ್ಲೈನ್ ನಡೆಸಬೇಕು, ಬರುವವರಿಗೂ ಪಾಠ ಮಾಡ್ಬೇಕು, ಇದು 2 ಇದೆ ಅಲ್ಲ ಈಗ. ಈಗ ಭೌತಿಕ ತರಗತಿಗಳು ಪ್ರಾರಂಭ ಆದ ಕೂಡಲೇ ಆನ್ಲೈನ್ ನಿಲ್ಬೇಕು ಖಂಡಿತ. ಬಟ್ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಭೌತಿಕ ತರಗತಿಗಳಿಗೆ ಏನು ನೀವು ಒತ್ತಾಯ ಇಲ್ಲ ಅಂತ ಹೇಳಿ, ಹಾಗಾಗಿ ಅರ್ಧ ಅಲ್ಲಿ ಮಕ್ಕಳು ಹೊರಗೆ ಉಳಿತಾರೆ, ಅರ್ಧ ಒಳಗೆ ಬರ್ತಾರೆ. ಆ ಒಂದು ಆ ಕಡೆ ಈ ಕಡೆ ಕಾನೂನಿನಿಂದಾಗಿ ಖಾಸಗಿಯವರಿಗೆ ಅದು ಸಮಸ್ಯೆ ಅಂದ್ರೆ ನೀವು ಹೇಳೋ ಪ್ರಕಾರ 1ನೇ ತರಗತಿಯಿಂದಲೇ ಆರಂಭವಾದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಈಗಾಗಲೇ ನೋಡಿ ಗೊತ್ತಿರ್ಬೋದು, ಖಾಸಗಿ ಶಾಲೆಯಲ್ಲಿ ಏನು ಟೀಚರ್ಗಳು ಆನ್ಲೈನ್ ಮಾಡ್ತಾರೆ ಅವರಿಗೆಲ್ಲ ಸಂಭಾವನೆ ಬಹುಶಃ ನಾನ್ ತಿಳ್ಕೊಂಡ ಮಟ್ಟಿಗೆ ಅರ್ಧ ಸಂಭಾವನೆ, ಕೆಲವರಿಗೆ 40% ಈ ತರ ಎಲ್ಲ ಸಿಗ್ತಾ ಇದೆ. ಪೂರ್ಣ ಸಂಭಾವನೆ ಇಲ್ಲ. ಅದಕ್ಕಾಗಿ ಮಕ್ಕಳು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆದ್ರೇನೆ ನಿಮಗೆ ಪೂರ್ಣ ಸಂಬಳ ಅಂತ ಅವ್ರು ಹೇಳಿದ್ದಾರೆ. ಮತ್ತೆ ಅರ್ಧಂಬರ್ಧ 8 ಮಾಡ್ತೀವಿ 9 ಮಾಡ್ತೀವಿ ಅಂತ ಹೇಳಿ ನಾವು 1 ವಾರ ನೋಡ್ತೀವಿ, ನಂತರ 2 ವಾರ ಪುನಃ ಬಂದ್ ಮಾಡ್ತೀವಿ, ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಈ ನಡುವೆ ನಿನ್ನೆ ಮತ್ತೆ ಏನು ಶಿಕ್ಷಣ ತಜ್ಞರಾಗಿರುವಂತಹ ನಿರಂಜನಾರಾಧ್ಯ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ, ಮತ್ತೆ ಇವತ್ತು ಕೂಡ ಅವರು ಮಾತಾಡಿದ್ದಾರೆ, 1ನೇ ತರಗತಿಯಿಂದಲೇ ಸ್ಕೂಲ್ಗಳನ್ನು ಓಪನ್ ಮಾಡಿ ಅಂತ. ಖಂಡಿತವಾಗಿ ಸರ್, ಅವರು ಹೇಳುದು ಬಹಳ ಅರ್ಥ ಇದೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಏನು ತೊಂದರೆ, ನೀವು ನಿಮ್ಮ ಇದರಲ್ಲಿ ಚಾನೆಲ್ ಅಲ್ಲೇ ನೋಡಿದ್ದೇನೆ ನಾನು ಎಷ್ಟೋ ಸಲ. ನೀವು ಒಳ್ಳೆ ರಿಪೋರ್ಟ್ ಗಳನ್ನು ಕೇಳಿದ್ದೀರಿ, ಸುಪ್ರೀಂ ಕೋರ್ಟ್ ಹೇಳಿದ ರಿಪೋರ್ಟ್, ಸರ್ಕಾರಕ್ಕೆ ಒಪ್ಪಿಸಿರುವ ವಿವಿಧ ತಂತ್ರಜ್ಞರು ಇವರು ತಜ್ಞರು ಹೇಳಿರೋ ರಿಪೋರ್ಟ್ಗಳು. ಸಣ್ಣ ಮಕ್ಕಳಿಗೆ ಏನು ತೊಂದರೆ ಇಲ್ಲ ಕೊರೋನಾದಿಂದ ಅಂತ ಹೇಳಿದ್ದಾರೆ. ಬಟ್ ಇವರು ದೊಡ್ಡ ಮಕ್ಕಳನ್ನು ಸೇರಿಸಿ ಮತ್ತೆ ನೋಡೋಣ ಸಣ್ಣ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಮಕ್ಕಳ ಒತ್ತಾಯ, ಮಕ್ಕಳ ಪಾಲಕರ ಒತ್ತಾಯ, ಮಕ್ಕಳಿಗೆ ಆನ್ಲೈನ್ ಕೊಟ್ಟು ಈಗ ಸ್ಟಾರ್ಟ್ ಮಾಡಿ ಬಹಳ ಸಮಯ ಆದ್ಮೇಲೆ ಮಕ್ಕಳು ಅದೊಂದು ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಕರೆಯುವಾಗ ಪೇರೆಂಟ್ ಕೂಡ ಜೊತೆಯಲ್ಲಿ ಬರ್ತಾರೆ. ಆ ಪೇರೆಂಟ್ ಗಳ ಅಳಲನ್ನ ನಾವು ನೋಡ್ತಾ ಇದ್ದೇವೆ. ದಯವಿಟ್ಟು ನೀವು ಆನ್ಲೈನ್ ಅಂತ ಮಾಡ್ತೀರಿ ಸರ್, ಬಟ್ ಮನೆಯಲ್ಲಿ ಮಗು ಬರೀದಿಲ್ಲ, ಅದಕ್ಕೆ ಒತ್ತಾಯ ಮಾಡ್ಲಿಕ್ಕೆ ನಮ್ಮಿಂದ ಅಸಾಧ್ಯ ಆಗಿದೆ, ಅದು ನಮ್ಗೆ ಕೇಳ್ತಾ ಇಲ್ಲ, ದಯವಿಟ್ಟು ಶಾಲೆಯಲ್ಲಿ ಪ್ರಾರಂಭಿಸಿ ಅಂತ ಅವ್ರು ಒತ್ತಾಯ. ಈಗ ಹೇಳ್ತಾ ಬಂದಿವಿ, ನಾವು ಒಂದು ಕಾರ್ಡ್ ಅಭಿಯಾನ ಮಾಡಿ ಯಶಸ್ವಿಯಾಗಿದೆ, ಅದು ಆಲ್ರೆಡಿ ಸರ್ಕಾರ ಅವರಿಗೆ ಸಮ್ಮತಿಯನ್ನು ಕೊಟ್ಟಿದೆ, ಕೂಡಲೇ ನಾವು ಅದನ್ನು ಪ್ರಾರಂಭಿಸುವಂತ ಆ ನಿಟ್ಟಿನಲ್ಲಿ ಈಗ ಅವರು ದಿನಾಂಕ ನಿಗದಿ ಮಾಡಿದ್ದಾರೆ. ಅದರ ಪ್ರಕಾರ ರಾಜ್ಯದಲ್ಲಿ ಪ್ರಾರಂಭ ಆಯ್ತು ಇವತ್ತಿನಿಂದ. ಬಟ್ ನಮಗೆ 1 ವಾರ ಇನ್ನು ನಾವು ತಡ್ಕೊಳ್ಬೇಕಾಗಿದೆ. ಬಟ್ ಇನ್ನು ಇವರು ಪಾಸಿಟಿವ್ ರೇಟ್ ಕಡಿಮೆ ಆಗಿಲ್ಲ ಅಂತ ಏನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ದುರಂತ ಮಾತ್ರ ಖಂಡಿತ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ, ಸ್ಟಾರ್ಟ್ ಮಾಡದೆ ಹೋದ್ರೆ ಖಂಡಿತವಾಗಿ ದುರಂತವನ್ನು ನಾವು ಅನುಭವಿಸಬೇಕಾಗಿತ್ತು. ನಾವು ಈಗಾಗಲೇ ರಜೆಯಲ್ಲಿ ಇದ್ರೂ ಕೂಡ ನಾವು ಮಕ್ಕಳನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆ, ಮಾತಿನದಲ್ಲಿ ಬದಲಾವಣೆ. ನಿಮಗೆ ಆನ್ಲೈನ್ ಗೇಮಿಂಗ್ ಅಲ್ಲಿ ಮಾತುಗಳು ಒಂದು ವಿಚಿತ್ರವಾಗಿರುತ್ತೆ, ಅವರ ಸಂಭಾಷಣೆಗಳು ಬೇರೆ ಇರುತ್ತೆ. ಅವನು ಎದುರು ಪಾರ್ಟಿಯನ್ನು ಮಾತಾಡೋ ರೀತಿ ಇವರು ಸ್ಪಂದಿಸ್ತಾರೆ. ಅದೇ ಆಟ ಆಡಿ ಮೆಂಟಲ್ ಆಗಿ ಇವರು ಮನೆಯಲ್ಲಿ ಮಾತಾಡೋದು ಕೂಡ ಅದೇ ಸ್ಟೈಲ್ ಮಾಡ್ತಾ ಇರ್ತಾರೆ. ಬಹಳಷ್ಟು ವಿಷಯಗಳಿದೆ ಸರ್. ಬಹುಶಃ ಮಕ್ಕಳ ಮಾನಸಿಕ ತಜ್ಞರು ಇದನ್ನು ಈಗಾಗಲೇ ಗಮನಿಸಿರ್ತಾರೆ. ಖಂಡಿತ ಹೇಳಿದ್ದಾರೆ. ಮಕ್ಕಳು ವಿಪರೀತವಾಗಿ ಏನು ಅಂದ್ರೆ ತಕ್ಷಣಕ್ಕೆ ಕೋಪಕ್ಕೆ ಒಳಗಾಗುವಂತದ್ದು, ಏನು ತಂದೆ ತಾಯಿ ಜೊತೆಗೆ ಮಾತನಾಡುವಾಗ ಅಥವಾ ಪೋಷಕರ ಜೊತೆಗೆ ಮಾತನಾಡುವಾಗ ಸಣ್ಣ ಪುಟ್ಟ ಸಲಹೆಗಳನ್ನು ಕೊಟ್ಟ ತಕ್ಷಣ ಕೂಡ ಏನು ಮಕ್ಕಳು ಕೋಪದಿಂದ ಪ್ರತಿಕ್ರಿಯೆ ಕೊಡ್ತಾರೆ.
ಸೊ ಈ ರೀತಿಯ ಕೋಪ ಮಕ್ಕಳಲ್ಲಿ ಸಡನ್ ಆಗಿ ಸೃಷ್ಟಿಯಾಗಲಿಕ್ಕೆ ಕಾರಣವೇ ಅವರು ಅತಿಯಾಗಿ ಮೊಬೈಲ್ಗೆ ಅಥವಾ ಮೊಬೈಲ್ನ ಆನ್ಲೈನ್ ಗೇಮಿಂಗ್ನ ಗೀಳಿಗೆ ಬಿದ್ದಿರುವುದೇ ಕಾರಣ ಅನ್ನೋದನ್ನು ಮಾನಸಿಕ ತಜ್ಞರುಗಳು ಈಗಾಗಲೇ ಹೇಳಿದ್ದಾರೆ ಮತ್ತು ಎಲ್ಲ ವರದಿಗಳು ಕೂಡ ಅದನ್ನೇ ಉಲ್ಲೇಖ ಮಾಡಿವೆ. ಅಲ್ಲ, ಪಾಲಕರು ಹೇಳ್ತಾ ಇದ್ದಾರೆ ಇವನು ನನ್ನ ಮಗನ ಅಥವಾ ಇವನು ನನ್ನ ಮಗಳ, ನಮ್ಗೆ ಇದಾಗ್ತಾ ಇದೆ ಈಗ ಅಂತ, ಅಂದ್ರೆ ಅವರ ಮಾತು ಆಗಿದೆ ಅಂತ. ಹೌದು 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 ಹೌದು, ಆ ರೀತಿಯಲ್ಲಿ ಬೆಳೆದಿದ್ದಾರೆ. ಎಸ್ ಎನಿಯಾವ್ ಮುಂದಿನ ವಾರ ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲಿ ಸ್ಕೂಲ್ಗಳು ಓಪನ್ ಆಗಲಿ ಅಂತ ನಾವು ಏನೋ ಮುಕ್ತವಾದ ಆಶಾವಾದವನ್ನು ನಡೆಸಿಕೊಳ್ಳುವ. ಖಂಡಿತ ಸರ್, ಖಂಡಿತ. ಎಸ್ ಥ್ಯಾಂಕ್ ಯು.